ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನಿಲ್ಲ, ಜಸ್ಟ್ ನಾರ್ಮಲ್ ಡೇ. ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ ಕಾಲೇಜ್ಗೆ. ನಾನು ಔಟ್ಫಿಟ್ ರೆಡಿಯಾಗಿದ್ದೀನಿ. ಭದ್ರಕಾಳಿ ನನ್ನ ಪುರಾಣ ತಿಂತಾ ಇರ್ತಾರೆ ಯಾವಾಗಲೂ ನೋಡಿದ್ರು. ಸಾರಿ ಗೈಸ್, ನಮ್ಮ ಮನೇಲಿ ಲೈಟಿಂಗ್ ತುಂಬ ಕೆಡ್ದಾಗಿದೆ. ಗೈಸ್ ಏನು ಗೊತ್ತಾ, ನಮ್ಮಮ್ಮ ನಾನು ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ನನಗೆ ತಿನ್ನಿಸ್ತಾ ಇದ್ದಾರೆ. ದಿನ ತಿನ್ಸಲ್ಲ. ದಿನ ತಿನ್ಸಲ್ಲ ಅಂದರೆ ನಾನು ಬೇಡ್ಕೋಬೇಕು. ನಮಗೂ ಟೈಮ್ ಆಗಿರುತ್ತೆ ಕೆಲಸಕ್ಕೆ ಆಗೋದಕ್ಕೆ. ಅಮ್ಮ ಲೈಟ್ ಚೆನ್ನಾಗಿ ಹಾಕ್ಸೋದು, ನಾನು ವ್ಲಾಗ್ ಮಾಡೋಕ್ಕೆ ಬೇಕಾಗುತ್ತೆ. ಇನ್ನೊಂದು ಹೋಲ್ಡ್ರ್ ಇದೆಯಲ್ಲ, ಹೋಲ್ಡ್ರ್ ಹಾಕ್ಬೇಕು. ಅಲ್ಲಿ ಬಂದರೆ ಮನೇಲಿ ಎಷ್ಟು ಲೈಟ್ ಹಾಕ್ಬಿಡೋದು ಅಷ್ಟು ಲೈಟ್ ಹಾಕ್ಸ್ಬಿಡು. ನಮ್ಮಮ್ಮ ಡ್ರಾಪ್ ಮಾಡಿದ್ರು. ಬಾಯ್ 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 ಬಾಯ್. ಬಸ್ ಹತ್ಬಿಟ್ಟು ಸಿಗ್ತೀನಿ ಗೈಸ್. ಐ ಮೀನ್ ಕ್ಲಾಸ್ ಆ್ಯಕ್ಚುಲಿ 2 ಪೀರಿಯಡ್ಸ್ ಆಗಿದೆ, ಬಟ್ ಇವಾಗ ಕನ್ನಡ 1 ಪೀರಿಯಡ್ ಇದೆ ಗೈಸ್. ಸೊ ಕನ್ನಡ ಅಟೆಂಡ್ ಮಾಡಬೇಕು. ಮ್ಯಾಮ್ ಬಂದ್ರೆ ಅನಿಸುತ್ತೆ, ಎಲ್ಲರೂ ಆಚೆ ಹೋಗ್ತಾ ಇದ್ದಾರೆ. ಥ್ಯಾಂಕ್ ಯು. ಹಾಯ್ ಹಾಯ್ ಹೇಳು ನನ್ನ ಬ್ಲಾಗ್ಗೆ. ನಾನು ಆ್ಯಕ್ಚುಲಿ ಲಾಸ್ಟ್ ಬೆಂಚಲ್ಲಿ ಕೂತಿದ್ದೆ. ಇವತ್ತು ಲಾಸ್ಟ್ ಬೆಂಚಲ್ಲಿ ಯಾರೂ ಬಂದಿಲ್ಲ ಅಂತ ಮುಂದೆ ಬಂದಿದ್ದೀನಿ. ಫಸ್ಟು ನಾನು ಇಲ್ಲೇ ಕೂತ್ಕೋತಿದ್ದು, ಮತ್ತೆ ಲಾಸ್ಟ್ ಬೆಂಚ್ಗೆ ಹೋದೆ, ಮತ್ತೆ ಇಲ್ಲೇ ಬಂದಿದ್ದೆ. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಬಾಯ್ ಗೈಸ್. ನಾನು ಕಾಲೇಜಿಂದ ಬಂದು 10 ಮಿನಿಟ್ಸ್ ಆಯಿತು. ಇವಾಗ ಕಟ್ಟೆಡ್ ಪೈನಾಪಲ್ ಕಾಸಿಲ್ಲಿದೆ. ಕಟ್ಟೆಡ್ ಪೈನಾಪಲ್ ತೊಗೊಳಕ್ಕಂತ ಹೋಗ್ತಾ ಇದ್ದೀವಿ. ರೇ ಹೋಗ್ಲಾ? ಹಾಂ, ನನ್ನ ತಂಗಿ ಇವತ್ತು ಗಾಡಿ ಓಡಿಸ್ತಾ ಇದ್ದಾಳೆ. ಅವಳಿಗೆ ನಾನೇ ಟ್ರೈನ್ ಮಾಡಿರೋದ್ರಿಂದ, ನಾನು ಮತ್ತು ನನ್ನ ಫ್ರೆಂಡ್ ಟ್ರೈನ್ ಮಾಡಿರೋದ್ರಿಂದ ನಮಗೇನು ಭಯ ಇಲ್ಲ ಗೈಸ್ ಹಿಂದೆ ಕೂತ್ಕೊಳ್ಳೋಕ್ಕೆ. ಬಟ್ ಏನಂತಾರೆ, ದೊಡ್ಡವ್ರಿಗೆಲ್ಲ ಭಯ ಇವಳಿಂದ ಕೂತ್ಕೊಳ್ಳೋಕ್ಕೆ. ಕಟ್ಟೆಡ್ ಪೈನಾಪಲ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಅದು ಎಷ್ಟಲ್ಲಿ ಹೇಳ್ತಾ ಇದೆಯವ್ವ ಅಂತ ಅನ್ಕೊಂತೀರಲ್ಲ ಗೈಸ್. ಏನು ಗೊತ್ತಾ, ಇನ್ನೊಂದು ಕೋಇನ್ಸಿಡೆನ್ಸು. ಇವಳು ಗಾಡಿ ಎತ್ತದಾಗೆಲ್ಲನೂ ನಮ್ಮ ಟೀಚರ್ಸ್ ನೋಡೇ ನೋಡ್ತಾರೆ. ಒಂದು 10 ನಿಮಿಷ ಆಮೇಲೆ ಸಿಗ್ತೀವಿ. ಪೈನಾಪಲ್ ಇಲ್ಲ, ಕಟ್ಟೆಡ್ ಪೈನಾಪಲ್. ಫುಲ್ ಪೈನಾಪಲ್ ತಗೊಂಡೋಗಿ. ಹಿಂದೆ ಗಾಡಿ ಇದೆ. ನಾನು ಏನ ತೋರಿಸ್ತಾ ಇದ್ದೀನೋ ನನಗೆ ಗೊತ್ತಾಗ್ತಿಲ್ಲ. ಆಂಟಿ, ಈ ಕಡೆ ಡೈರಿ ಕ್ರಾಸ್ ಕಡೆ ಹೋದ್ರೆ ಅಥವಾ ಫುಲ್ ಸ್ಟ್ರೇಟ್ ಡೈರಿ ಕ್ರಾಸ್. ಯೂಟರ್ನೇ ತಗೋಬೇಕು. ನಾನು ಅಂದಿದ್ದೆ, ನಾನು ಮತ್ತೆ ಆಟೋ ಕಡೆ ಅಂತಂದ್ರೆ ನಾನು ಯೂಟರ್ನ್ ತಗೊಳ್ಳಲ್ಲ, ಸುತ್ತಾಕೊಂಡು ಹೋಗ್ತೀನಿ ಅಂತ. ಅಮ್ಮ ನೋಡಿದ್ರೆ ಡೈರಿ ಕ್ರಾಸ್ ಅಂದ್ಬಿಟ್ಲು. ಅಷ್ಟಲ್ಲಿ ತಳ್ತಾರ ಗಾಡಿನ? ಇವಾಗಷ್ಟೇ ಎಲ್ಲ ಇದ್ರು ತಾನೇ ನಾನು ಕರ್ಕೊಂಡು ಹೋಗ್ಬೇಕಾದ್ರೆ. ನಂಗೇನು ಗೊತ್ತು, ನಾನು ನೋಡಿಲ್ಲ ನಿಜ. ಗೈಸ್, ನಾವು ಆಂಟಿ ಹೇಳಿದ ಕಡೆ ಹೋದ್ವಿ, ನಮಗೆ ನೋ ರಿಸಲ್ಟ್ಸ್. ಸೊ ಚಿನ್ಮೇಕಾಗಿ ಯಾವುದೋ ಬೇರೆ ಕಡೆ ಗಟ್ಸ್ ಫೀಲಿಂಗ್ ಬರ್ತಿದೆ ಅಂತೆ. ಆ ಗಟ್ಸನ್ನ ನೋಡಕ್ಕೆ ಹೋಗ್ತಾ ಇದ್ದೀವಿ. ಅದು ಸುಳ್ಳು ಆಗಿರಬೇಕು. ಪೆಟ್ರೋಲ್ ವೇಸ್ಟ್ ಮಾಡ್ತಿದ್ದೀವಿ ಅಂತ ಅರ್ಥ ಅಷ್ಟೇ. ಓಕೆ ಬಾಯ್ ಗೈಸ್. ನಾವು ಹುಡುಕ್ತಾ ಡೈರಿ ಕ್ರಾಸು ಹುಡುಕಿದ್ವಿ. ಆ್ಯಂಡ್ ಇವಾಗ ರೆಪ್ಲಿಕಾ RTO ಹತ್ರನೂ ಬಂದಿದ್ದೀವಿ. ಎಲ್ಲೂ ಸಿಕ್ಕಲಿಲ್ಲ ಅಯ್ಯಪ್ಪ. ಸೊ ಇವಾಗ ಮನೆಗೆ ಹೋಗೋಣ ಅಂತ ಅವಳೇನೋ ತೊಗೊತಾ ಇದ್ದಾಳೆ. ಸೊ ಎಲ್ಲ ಆದಮೇಲೆ ಮನೆಗೆ ಹೋಗೋಣ ಅಂತ. ಯಾವ್ದು ತಗೊಳ್ಳೋಣ? ಅವತ್ತು ನೀವು ಯಾಕೆ ತೊಗೊಂಡಿದ್ದು? ನಮಗೆ ಅದೇ ಇಷ್ಟ. ಗೈಸ್, ಇವಾಗ ನಾವು ಪಾರ್ಕಿಗೆ ಬಂದಿದ್ವಿ. ಬಿಕಾಸ್ ಅಂದರೆ ಇಲ್ಲಿ ಪಾರ್ಲರಿಗೆ ಬಂದಿದ್ವಿ. ಸೊ ಇವಾಗ ಹಂಗೆ ಇಲ್ಲಿ ನಮ್ಮ ಮ್ಯಾಮು, ನಾವು ಸಂಗೀತ ಕ್ಲಾಸ್ಗೆ ಹೋಗ್ತೀವಲ್ಲ, ಆ ಮ್ಯಾಮು ಹಾಡ್ತಾ ಇರೋ ಸೌಂಡ್ ಕೇಳಿಸ್ತು. ಮ್ಯಾಮ್ ನಮಗೆ ಹೇಳೇ ಇಲ್ಲ ಗೈಸ್.
ನಾನು ಇಲ್ಲಿ ಹಾಡಕ್ಕೆ ಬರ್ತಾ ಇದ್ದೀನಿ ಅಂತ. ಅದಕ್ಕೆ ಇವಾಗ ನಾವು ಕಟ್ಟೆ ಮಾಡ್ತಾರೆ ನಮ್ಮಮ್ಮ ಬೇಕಂತ ನನ್ನ ಕ್ಯಾಮ್ರಾಯಿಂದ ಬಂದಿದ್ದಾರೆ. ಬಿಕಾಸ್ ವ್ಲಾಗಲ್ಲಿ ಅಟೆನ್ಷನ್ ಸಿಗಬೇಕಲ್ಲ ನಮ್ಮಮ್ಮಂಗೆ ಜಾಸ್ತಿ. ನಮ್ಮ ಕಾಲೇಜಲ್ಲೆಲ್ಲ ನಮ್ಮ ಕಾಲೇಜಲ್ಲೆಲ್ಲ ನಿಮ್ಗಿಂತ ಚೆನ್ನಾಗಿ ನಿಮ್ಮ ಅಮ್ಮನೇ ಮಾತಾಡ್ತಾರೆ, ನಿಮ್ಮ ಅಮ್ಮಂಗೆ ಫೋನ್ ಕೊಟ್ಬಿಡು ಅಂತಂತಾರೆ. ಏನು ಮಾಡೋಣ, ನನ್ನ ಜೀವನ ಹಿಂಗಾಗ್ಬಿಟ್ಟಿದೆ. ಓ ಮ್ಯಾಮ್ ಇಲ್ಲೇ ಇದ್ದಾರೆ, ವೇಟ್ ಅಲ್ಲಿ ಕಾಲು ಟ್ರಾಜಿಡೀಸ್ ನಮ್ಮ ಮ್ಯಾಮ್ ಅಲ್ಲ, ನಮಗೆ ಶೇಪ್ಸ್ ಆಗೋಗಿದೆ.